ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಲೆಮನ್ ಚಿಕನ್ ಮಾಡೋದು ಯಾವ ಥರ ಅಂತ ನೋಡೋಣ. ಚಿಕನ್ನ ಕ್ಲೀನಾಗಿ ತೊಳೆದು ಇಟ್ಕೊಂಡು ಅದಕ್ಕೆ ಮೊಸರು ಹಾಕ್ಕೊಬೇಕು, ಒಂದು ಕಪ್ ಆಗೋಷ್ಟು. ಅದಾದಮೇಲೆ ನಿಂಬೆಹಣ್ಣು ಒಂದು ಅರ್ಧ ತೊಗೊಬೇಕು, ಅರ್ಧ ನಿಂಬೆಹಣ್ಣು ಸಾಕು. ಕ್ಲೀನಾಗಿ ಕಿವುಚ್ಕೊಬೇಕು ನಿಂಬೆಹಣ್ಣನ್ನ, ರಸ ಎಲ್ಲ ಬರೋ ಥರ ಕ್ಲೀನಾಗಿ ಕಿವುಚ್ಕೊಂಡು ಇನ್ನೊಂದು ಅರ್ಧ ಹೋಳಿರುತ್ತಲ್ಲ ಅದನ್ನು ಹೇಳ್ತೀನಿ. ಒಂದು ನಿಂಬೆಹಣ್ಣು ಪೂರ್ತಿ ಹಾಕಬೇಕು. ನಾನಿಲ್ಲಿ ಬರೀ ಹಾಫ್ ಕಿಲೋ ಚಿಕನ್ ತೊಗೊಂಡಿದ್ದೀನಿ. ಮತ್ತು ಉಪ್ಪು ಹಾಕ್ಕೊಬೇಕು ಇದಕ್ಕೆ. ಉಪ್ಪು, ನಿಂಬೆಹಣ್ಣು ಮತ್ತು ಮೊಸರು ಇಷ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಅದಕ್ಕೆ ಧನಿಯಾ ಪುಡಿ ಕೂಡ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ಧನಿಯಾ ಪೌಡರು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಅದಾದಮೇಲೆ ಖಾರದ ಪೌಡ್ರ್ ಕೂಡ ಹಾಕ್ಕೊಬೇಕು. ಖಾರದ ಪೌಡ್ರು ಹಾಕ್ಕೊಬೇಕು, 1 ಸ್ಪೂನ್ ಸಾಕು. ಆಮೇಲೆ ಚಿಕನ್ಗೆ ಬೇರೆ ಹಾಕ್ತೀವಲ್ವಾ, ಹಾಗಾಗಿ ಇದು ಮ್ಯಾರಿನೇಟ್ ಆಗೋದಕ್ಕೆ ಸಾಕಿಷ್ಟು. ಮತ್ತು ಮಿಕ್ಸಿ ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಮೂರನ್ನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಕ್ಲೀನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಬೇಕು. ಮತ್ತು ಒಂದು ಬಾಣಲಿಗೆ ಎಣ್ಣೆ ತೊಗೊಂಡು 1-2 ಸ್ಪೂನು, ಅದಕ್ಕೆ ಚಕ್ಕೆ, ಲವಂಗ, ಕಸ್ತೂರಿ ಮೇಥಿ ಹಾಕ್ಕೊಬೇಕು. ಮತ್ತು ರುಬ್ಬಿರ್ತೀವಲ್ಲ ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಮೂರನ್ನು ಹಾಕ್ಕೊಳ್ಬೇಕು, ಮಿಕ್ಸಿ ಮಾಡಿರೋವಂಥದ್ದು. ಮತ್ತು ಹಳದಿ ಪೌಡರ್, ಅರಿಶಿನ ಪೌಡರು ಮತ್ತು ಮ್ಯಾರಿನೇಟ್ ಒಂದು ಹಾಫ್ ಆನ್ ಅವರ್ ಮಾಡಿ, ಚೆನ್ನಾಗಿ ಬೀರುತ್ತೆ ಚಿಕನ್ನು ಪೀಸಸ್ ಅಂತೂ ಟೇಸ್ಟು. ಮ್ಯಾರಿನೇಟ್ ಮಾಡಿರೋಂಥ ಚಿಕನ್ ಪೀಸಸ್ ಹಾಕ್ಕೊಬೇಕು. ಕ್ಲೀನಾಗಿ ಒಂದು ಅರ್ಧ ಬೆಂದಿದ್ದಾದಮೇಲೆ ಅದು ಮತ್ತು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಬೇಕು. ಅದನ್ನು ಕ್ಲೀನಾಗಿ ತಿರುಗಿಸ್ಕೊಟ್ಟಾದ್ಮೇಲೆ ಇಲ್ಲಿ ಸ್ವಲ್ಪ ನಾನು ಜೀರಿಗೆ ಪೌಡರ್ ತೊಗೊಂಡಿದ್ದೀನಿ. ಜೀರಿಗೆ ಪೌಡರ್ನ ಹಾಕ್ಕೊಬೇಕು. ಮತ್ತು ಕಾರ್ನ್ಫ್ಲೋರ್ ತೊಗೊಂಡು ಕಾರ್ನ್ಫ್ಲೋರ್ನ ಒಂದು ಕಪ್ಪಲ್ಲಿ ಹಾಕ್ಕೊಬೇಕು. ಕಾರ್ನ್ಫ್ಲೋರು ಕಪ್ಪಲ್ಲಿ ಹಾಕ್ಕೊಂಡು ವಾಟರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಇನ್ನು ಅರ್ಧ ಹೋಳಿರುತ್ತಲ್ಲ ನಿಂಬೆಹಣ್ಣು, 1 ನಿಂಬೆಹಣ್ಣು ತೊಗೊಳ್ಳಿ ಅಂತ ಹೇಳಿದ್ನಲ್ಲ, ಆ 1 ನಿಂಬೆಹಣ್ಣಲ್ಲಿ ಅರ್ಧನ ಚಿಕನ್ ಮ್ಯಾರಿನೇಟ್ ಮಾಡೋದಕ್ಕೆ ಹಾಕಿದ್ದೀನಿ, ಇನ್ನು ಅರ್ಧನ ಇದಕ್ಕೆ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿ ಹಾಕ್ಕೊಬೇಕು. ಮತ್ತು ಉಪ್ಪನ್ನು ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಗ್ರೇವಿಗೋಸ್ಕರ. ಚಿಕನ್ನು ಮ್ಯಾರಿನೇಟ್ ಆಗಿರುತ್ತಲ್ಲ ಅದರಲ್ಲೇ ಉಪ್ಪಿರುತ್ತೆ. ಮತ್ತು ಚೆನ್ನಾಗಿ ನೋಡಿ ಆಲ್ಮೋಸ್ಟ್ ಎಲ್ಲ ಆಯಿತು ಅಂತ ಅಂದಾಗ ಕಾರ್ನ್ಫ್ಲೋರು ಮತ್ತು ನಿಂಬೆಹಣ್ಣು ಎರಡೂ ಮಿಕ್ಸ್ ಮಾಡಿದ್ವಲ್ಲ ಅದನ್ನು ಹಾಕ್ಕೊಂಡು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಇನ್ನೊಂದು 2 ನಿಮಿಷ ಬೇಯಿಸಿದ್ರೆ ಲೆಮನ್ ಚಿಕನ್ ಸೂಪರಾಗಿರುತ್ತೆ. ಹೀಟು ಆಗೋದಿಲ್ಲ, ಏನೂ ಆಗೋದಿಲ್ಲ. ಹೀಟು ಚಿಕನ್ ತಿನ್ನೋಕ್ಕಾಗಲ್ಲ ಅಂತ ಅನ್ನೋರು ಈ ಥರ ಮಾಡಿ ನೋಡಿ, ಸಖತ್ತಾಗಿರುತ್ತೆ ಟೇಸ್ಟು. ಸೂಪರಾಗಿ ಬಂದಿದೆ ಟೇಸ್ಟ್ ಕೂಡ. ಬಿಸಿ ಬಿಸಿ ಅನ್ನಕ್ಕೆ ಸೌತೆಕಾಯಿ, ಈರುಳ್ಳಿ ನಂಚ್ಕೊಂಡು ಬ್ಯಾಟಿಂಗ್ ಮಾಡ್ತಾ ಇದ್ರೆ ಸಖತ್ತಾಗಿರುತ್ತೆ. ಹೀಟ್ ಇರೋದಿಲ್ಲ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಕಮೆಂಟ್ ಮಾಡೋದನ್ನ ಕೂಡ